ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್ ನಿಮಗೆ ಕಳೆದ 2-3 ದಿನಗಳ ಹಿಂದೆ ಒಂದು ವಿನೂತನ ರೀತಿಯ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ನಿಮಗೆ ತೋರಿಸ್ಕೊಟ್ಟಿದ್ವಿ. ಅದೇ ರೀತಿ ಇವತ್ತೊಂದು ಕಾರ್ಯಕ್ರಮ ತೆಗೆದುಕೊಂಡು ಬಂದಿದ್ದೇನೆ. ಮೊದಲನೆಯ ಕಾರ್ಯಕ್ರಮ ಇದು ಭೂಗತ ಪಾತಕಿಯ ಲೋಕದಲ್ಲಿ ರಕ್ತದ ನೆತ್ತರು ಹರಿಸಿದಂಥ ಮುತ್ತಪ್ಪ ರಾಯ್ ಸ್ಟೋರಿ. ವೀಕ್ಷಕರೇ, ಮುತ್ತಪ್ಪ ರಾಯರನ್ನು ದುಬೈ ವಿಮಾನ ನಿಲ್ದಾಣದಿಂದ ತನ್ನ ಪಿಸ್ತೂಲನ್ನು ತಲೆಗೆ ಇಟ್ಟು ತೆಗೆದುಕೊಂಡು ಬಂದಂಥ ನಂಟು ಘಟಪ್ರಭಾಕ್ಕಿದೆ ಅಂದರೆ ನಿಮಗೆ ವಿಚಿತ್ರ ಅನಿಸ್ಬೋದು, ರೋಚಕ ಅನಿಸ್ಬೋದು. ಆ ಘಟಪ್ರಭಾದ ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಯಾರು, ಅವರ ಸಹೋದರರು ಯಾರು, ಅವರು ಸಹೋದರರು ಏನು ಮಾಡ್ತಾ ಇದ್ದಾರೆ, ಆ ವಿನಯ್ ಕುಮಾರ್ ಗಾಂವ್ಕರ್ ಅಂತ ಒಬ್ಬ DCP ಇವತ್ತು ನಿನ್ನೆ ನಿವೃತ್ತರಾದರು, ರಿಟೈರ್ಡ್ ಆದರು. ತಮ್ಮ ಸೇವಾ ನಿವೃತ್ತಿಯಿಂದ ಅವರನ್ನು ಯಾವ ಹೃದಯ ಸ್ಪರ್ಶದಿಂದ ಅಲ್ಲಿಯ ಕಮಿಷನರ್ ಆದಂಥ ಶಶಿಕುಮಾರ್ ಅವರನ್ನು ಬೆಳ್ಕೊಟ್ಟಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಈಗ ಬರ್ತೀನಿ ಮುಖ್ಯ ವಿಷಯಕ್ಕೆ. ಘಟಪ್ರಭಾದಲ್ಲಿ ಗಜಾನನ್ ಕೇಶವ್ ಗಾಂವ್ಕರ್ ಅಂತ ಒಂದು ಕುಟುಂಬವಿದೆ. ಕಳೆದ 50-60 ವರ್ಷಗಳಿಂದ ಸಹೃದಯತೆ, ಸರಳತೆ, ಸಜ್ಜನಿಕೆತೆ, ಮಾನವೀಯತೆ, ಹೃದಯವಂತಿಕೆಯಿಂದ ಸರ್ವರ ಜೊತೆ ಸುಖವಾಗಿ, ಸರ್ವರ ಜೊತೆ ನಗುಮುಖದಿಂದ ಮಾತನಾಡಿಸಿ ಪ್ರತಿಯೊಬ್ಬರ ಸುಖ ದುಃಖದಲ್ಲಿ ಭಾಗಿಯಾಗಿ ಅನೇಕ ಥರದ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇಡೀ ಗೋಕಾಕ್ ತಾಲೂಕಲ್ಲ, ಬೆಳಗಾವಿ ಜಿಲ್ಲೆಗೆ ಅಚ್ಚುಮೆಚ್ಚಿನ ಕುಟುಂಬ ಅಂದರೆ ಗಜಾನನ್ ಕೇಶವ್ ಗಾಂವ್ಕರ್ ಕುಟುಂಬ. ವೀಕ್ಷಕರೇ, ಘಟಪ್ರಭಾದಲ್ಲಿ ಈ ಕುಟುಂಬದ ವೈಶಿಷ್ಟ್ಯ ಏನೆಂದರೆ, ಎಷ್ಟೋ ನೋವಿನಿಂದ ಬಳಲುತ್ತಿರುವ ಜನತೆಗೆ ಶಿಕ್ಷಣಕ್ಕಾಗಿ ಹಣಕಾಸಿನ ಸಹಾಯ ಮಾಡುವುದು, ಔಷಧ ಉಪಚಾರಕ್ಕಾಗಿ ಅವರಿಗೆ ಸಹಾಯಧನವನ್ನು ನೀಡುವುದು, ಎಷ್ಟೋ ಹೊಟ್ಟೆಪಾಡಿಗಾಗಿ ಎಷ್ಟೋ ಕೂಲಿಕಾರ ಜನರಿಗೆ ಹಸಿವಿನಿಂದ ಬಳಲುತ್ತಿರುವವರಿಗೆ ತಮ್ಮ ದಾನದ ರೂಪದಲ್ಲಿ ಅವರು ಅನೇಕ ಕೊಡಗೈ ದಾನಿಯಾಗಿ ಈ ಘಟಪ್ರಭಾದಲ್ಲಿ ವಾಸವಾಗಿದ್ದು 50-60 ವರ್ಷಗಳ ಇತಿಹಾಸ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಅವರು ಇನ್ನೂ ಎಷ್ಟು ಆರೋಗ್ಯವಂತರಾಗಿದ್ದಾರೆ, ಅವರ ಕುಟುಂಬದ ಬಗ್ಗೆ ಇವತ್ತು ಹೇಳಿಕ್ಕೆ ಬಂದಿದ್ದೀನಿ. ಅವರ ಧರ್ಮಪತ್ನಿ ಶೋಭಾ, ಆ ಶೋಭಾ ಅವರು ಘಟಪ್ರಭಾದಲ್ಲಿ ಅನೇಕ ಸಂಘ ಸಂಸ್ಥೆಗಳ ಜೊತೆ ಅನನ್ಯ ಸಂಬಂಧ ಇಟ್ಕೊಂಡು ಪರೋಪಕಾರಿ ಜೀವನದೊಂದಿಗೆ ಘಟಪ್ರಭಾದಲ್ಲಿ ತಮ್ಮ ಬೆಳಕನ್ನು ಚೆಲ್ಲಿದರು. ಅವರ ಪ್ರಥಮ ಸುಪುತ್ರಿ ಕಾತ್ಯಾನಿ ಗಾಂವ್ಕರ್ ಒಂದು ಉದ್ಯೋಗಪತಿಯ ಧರ್ಮಪತ್ನಿಯಾಗಿ ಬೆಂಗಳೂರಿನಲ್ಲಿ ನಿವಾಸಿಯಾಗಿದ್ದು ಅನೇಕರಿಗೂ ಗೊತ್ತಿರುವ ವಿಷಯ. ಎರಡನೆಯ ಪುತ್ರಿ ಅಭಿಲಾಷಾ ಗಾಂವ್ಕರ್ ವಿಶ್ವದ ಖ್ಯಾತ ಒಂದು ಸಾಫ್ಟ್ವೇರ್ ಕಂಪನಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಅನೇಕ ನೂರಾರು ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂಥ ಒಂದು ಮಹಿಳೆ, ಯುವತಿ. ಈ ಇಬ್ಬರು ಸುಪುತ್ರಿಯರು ಗಜಾನನ್ ಕೇಶವ್ ಗಾಂವ್ಕರ್ ಕುಟುಂಬಕ್ಕೆ ಅವರು ಸಾಮಾಜಿಕ ಚಟುವಟಿಕೆ ಮುಖಾಂತರ ಇಲ್ಲಿ ಘಟಪ್ರಭಾದಲ್ಲಿ 50-60 ವರ್ಷಗಳಿಂದ ಅನೇಕ ಶಿಕ್ಷಣ ಸಂಸ್ಥೆಗಳ ಜೊತೆ ಸಂಪರ್ಕ ಇಟ್ಕೊಂಡು ಅವರ ಅನೇಕ ಸಹೋದರರು ಉನ್ನತ ಶಿಕ್ಷಣದಲ್ಲಿ ಉನ್ನತ ಅಧಿಕಾರಿಗಳಾಗಿ IGP DGPಗಳಾಗಿ ರಿಟೈರ್ಡ್ ಆಗಿದ್ದು, ವೈದ್ಯಕೀಯ ವೃತ್ತಿಯಿಂದ ಇದ್ದವರು, ಅನೇಕರು ವಕೀಲಿಕೆ ವೃತ್ತಿಯಿಂದ ಇದ್ದವರು, ಹೆಚ್ಚಿನ ಶಿಕ್ಷಣ ಅವರು ಕರ್ನಾಟಕ ರಾಜ್ಯದಲ್ಲಿ ಅವರ ಕುಟುಂಬ ಎತ್ತಿದ ಕೈ. ವೀಕ್ಷಕರೇ, ಇವತ್ತು ಮತ್ತೆ ಬರ್ತೀನಿ ಅವರ ಒಬ್ಬ ಸಹೋದರರಾದ, ಅವರ ಸಂಬಂಧಿಕ ಸಹೋದರರಾದ ವಿನಯ್ ಕುಮಾರ್ ಗಾಂವ್ಕರ್ ಅವರು ಮಾತೆತ್ತಿದರೆ ಖಡಕ್ ಎಸಾಗುತ್ತಾ ಇದೆ. ಅವರ ದೃಢ ನಿರ್ಧಾರದ ಗುಂಡಾಗಳನ್ನು ನೆತ್ತರು ಹರಿಸುವಂತೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ವಿನಯ್ ಕುಮಾರ್ ಗಾಂವ್ಕರ್. ವೀಕ್ಷಕರೇ, ಎಲ್ಲಿ ಗುಂಡಾಗಳ ಅಟ್ಟಹಾಸ ಆಗುತ್ತೆ, ಎಲ್ಲಿ ಗುಂಡಾಗಳಿಂದ ತೊಂದರೆ ಆಗುತ್ತೆ, ತಕ್ಷಣ ಸರ್ಕಾರ ಅವರನ್ನು ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ತೀರ್ಮಾನ ತೆಗೆದುಕೊಂಡು ಅಲ್ಲಿ ದೊಂಬಿ ಗಲಾಟೆ ಮಾಡುವ ಗುಂಡಾಗಳನ್ನು ಮಟ್ಟಿ ಹಾಕಿ ಖಲಾಸ್ ಮಾಡಿದಂಥ ಈ ಧೀಮಂತ ವ್ಯಕ್ತಿ ನಿನ್ನೆ ಮೊನ್ನೆ ನಿವೃತ್ತರಾಗ್ತಾರೆ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅನೇಕ ಪ್ರಶಸ್ತಿಗಳನ್ನ ಪಡೆದುಕೊಂಡು ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪಡೆದು ಪೊಲೀಸ್ ಇಲಾಖೆಯಲ್ಲಿ ಒಂದು ಸಹನಶೀಲತೆ, ಒಂದು ಹೃದಯವಂತಿಕೆಯಿಂದ ಬಂದ
ಬಂದಂಥ ವಿನಯ್ ಕುಮಾರ್ ಗಾಂವ್ಕರ್ ಘಟಪ್ರಭಾ ಗಜಾನನ್ ಗಾಂವ್ಕರ್ ಅವರ ಸಂಬಂಧಿಕರಾಗಿದ್ದು ಒಂದು ವಿಶೇಷ ವೀಕ್ಷಕರೇ. ಯಾವಾಗ ಮುತ್ತಪ್ಪ ರೈ ಭಾರತ ಬಿಟ್ಟು ಅಳಗಾಡ್ತಾನೆ, ತೊಲಗ್ತಾನೆ, ಓಡಿ ಹೋಗ್ತಾನೆ, ಆವಾಗ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಅವನನ್ನು ತರಲಿಕ್ಕೆ ವಿಶೇಷ ಅಧಿಕಾರಿಯ ತಂಡವನ್ನು ರಚನೆ ಮಾಡುತ್ತೆ. ಆ ವಿಶೇಷ ಅಧಿಕಾರಿಯ ತಂಡದ ನೇತೃತ್ವ ವಹಿಸಿದಂಥ ವಿನಯ್ ಕುಮಾರ್ ಗಾಂವ್ಕರ್, ಈ ವಿನಯ್ ಕುಮಾರ್ ಗಾಂವ್ಕರ್ ಅವರ ದಕ್ಷತೆಯನ್ನು ಕಂಡು ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿಕೊಡಲಾಗುತ್ತೆ. ತಕ್ಷಣ ಅವರು ತಮ್ಮ ಪ್ಲ್ಯಾನ್ ಮುಖಾಂತರ ದುಬೈಗೆ ಹೋಗಿ ಅಲ್ಲಿ ಅವನ ತಲೆಗೆ ಬಂದೂಕಿಟ್ಟು ವಾಪಸ್ಸು ತೆಗೆದುಕೊಂಡು ಇಲ್ಲಿ ಕಾರಾಗೃಹದಲ್ಲಿ ಹಾಕ್ತಾರೆ. ಮುತ್ತಪ್ಪ ರೈ ಇತಿಹಾಸ ನಿಮಗೆ ಗೊತ್ತಿರಬಹುದು. ಮುತ್ತಪ್ಪ ರೈದ ಸಂಪೂರ್ಣ ಸ್ಟೋರಿ, ಕ್ರೈಮ್ ಡೈರಿ, ಅವನು ಮಾಡಿದ ಕುಖ್ಯಾತ ದರೋಡೆ ಹತ್ಯೆಗಳ ಬಗ್ಗೆ ಈಗಾಗಲೇ ನಾವು ಪ್ರಸಾರ ಮಾಡಿದ್ದೀವಿ. ಈ ವಿನಯ್ ಕುಮಾರ್ ಗಾಂವ್ಕರ್ ಇವತ್ತು ರಿಟೈರ್ಡ್ ಆಗಿದ್ದಾರೆ. ಆದರೆ ಅವರ ಘಟನೆಗಳನ್ನು ಹೇಳ್ತಾ ಇದ್ದೀನಿ. ಒಂದು ದಿನ ಒಂದು ಸಣ್ಣ ಘಟನೆ ಆಗುತ್ತೆ. ಒಬ್ಬ ಕುಖ್ಯಾತ ರೌಡಿ ಎಷ್ಟೋ ಜನರನ್ನು ನೋವಿನಿಂದ ಬಳಸ್ತಾ ಇರ್ತಾನೆ, ರಕ್ತದ ನೆತ್ತರ ಹರಿಸ್ತಾನೆ. ಆವಾಗ ತಕ್ಷಣ ಇವರು ತಮ್ಮ ಪಿಸ್ತೂಲ್ ತೆಗೆದುಕೊಂಡು ಹೋಗಿ ಅವನನ್ನು ಎನ್ಕೌಂಟರ್ ಮಾಡಿ ತಕ್ಷಣ ಅವನನ್ನು ಖಲಾಸ್ ಮಾಡ್ತಾರೆ. ಆವಾಗ ತಂದೆಯವರಿಗೆ ಗೊತ್ತಾಗುತ್ತೆ, ನನ್ನ ಮಗ ಎನ್ಕೌಂಟರ್ದಿಂದ ಒಂದು ಮನುಷ್ಯನನ್ನು ಹತ್ಯೆ ಮಾಡಿದ ಅಂತ. ಅವನ ಕರೆದು ಮಗನಿಗೆ ಹೇಳ್ತಾರೆ, ಇನ್ನು ಮುಂದೆ ನೀನು ಯಾವಾಗಲೂ ಪಿಸ್ತೂಲ್ ಕೈಯಲ್ಲಿ ಹಿಡಿಯತಕ್ಕದ್ದಲ್ಲ, ನನಗೆ ಅದು ನೋಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಪ್ರಮಾಣ ವಚನ ಮಾಡ್ಕೊತಾರೆ. ಆದರೆ ಅಧಿಕಾರ ಮತ್ತು ಈ ದುಷ್ಟ ಗುಂಡಾ ಗ್ಯಾಂಗ್ಗಳನ್ನು ಹದ್ದುಬಸ್ತಿನಲ್ಲಿ ಇಡಬೇಕಾದ್ರೆ ಯಾವಾಗ ಲಾಠಿ ಪ್ರಯೋಗ ಮಾಡಬೇಕಾಗತ್ತೆ, ಯಾವಾಗ ಇದನ್ನು ತನ್ನ ಆತ್ಮ ಸಂರಕ್ಷಣೆಗಾಗಿ ಆ ಗುಂಡಾಗಳ ಹತ್ತಿರನೂ ಸಹಿತ ಪಿಸ್ತೂಲ್ಗಳಿರುತ್ತೆ. ಆ ದೃಢ ನಿರ್ಧಾರ, ಆ ಆತ್ಮ ಸಂರಕ್ಷಣೆಗಾಗಿ ಆ ಗುಂಡಾಗಳನ್ನು ಮಟ್ಟಿ ಹಾಕಬೇಕಾದ್ರೆ ನಾವು ಆ ಟ್ರೈಗರನ್ನು ಉಪಯೋಗ ಮಾಡಬೇಕಾಗತ್ತೆ ವೀಕ್ಷಕರೇ. ಅದಕ್ಕಾಗಿ ಅವರು ಹೇಳ್ತಾರೆ ತಂದೆಗೆ, ಇಲ್ಲ ನಾನು ವಚನ ಕೊಡ್ತೀನಿ, ಅನವಶ್ಯಕವಾಗಿ ನಾನು ಈ ಪಿಸ್ತೂಲನ್ನು ಕೈಯಲ್ಲಿ ತೆಗೆದುಕೊಳ್ಳೋದಿಲ್ಲ, ನನಗೆ ಅನಿವಾರ್ಯ ಬಂದರೆ ಮಾತ್ರ ನಾನು ಬಿಡೋದಿಲ್ಲ ಅಂತಾರೆ. ಆದರೆ ತಂದೆ ಒಂದು ಮಾತು ಹೇಳ್ತಾರೆ, ನನ್ನ ಸಾಯೋ ಕೊನೆವರೆಗೆ ಆದರೂ ನೀನು ಇನ್ನೊಂದು ಯಾವುದಾದ್ರೂ ಎನ್ಕೌಂಟರ್ ಮಾಡಬಾರ್ದು ಅಂತಾರೆ. ಆದರೆ ಅದೃಷ್ಟವಶಾತ್ ಕಾಲ ಹಾಗೆ ಬರುತ್ತೆ, ಇವರು ಎಲ್ಲಿ ವಿನಯ್ ಕುಮಾರ್ ಗಾಂವ್ಕರ್ ಹೊರಗಡೆ ಬೀಳ್ತಾರೆ ಆವಾಗ ದುಷ್ಟ ಶಕ್ತಿಗಳ ಗುಂಡ ಗ್ಯಾಂಗ್ ಮಟಾಶ್ ಆಗುತ್ತೆ, ಓಡಿ ಹೋಗುತ್ತೆ, ಈ ಜಿಲ್ಲೆಗಳನ್ನು ತೊರೆಯುತ್ತೆ. ಎಲ್ಲಿ ಯಾವ ಜಿಲ್ಲೆಗೆ ಇವರನ್ನು ಅಧಿಕಾರಿ ಅಂತ ಹಾಕಿದ ತಕ್ಷಣ ಅಲ್ಲಿಂದನೂ ಫರಾರಿ ಆಗ್ತಾರೆ. ಆಗ ಫರಾರಿ ಆದ ಮೇಲೆ ಗುಂಡಾಗಳು ಎಲ್ಲಿ ಮಸನ ಸೇರಿ ತಪ್ಪಿಸಿಕೊಂಡು ಎಲ್ಲವನ್ನು ಮುಚ್ಚಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ವೀಕ್ಷಕರೇ. ಇಂಥ ಒಂದು ಕುಟುಂಬ ಘಟಪ್ರಭಾದಲ್ಲಿ ಒಂದು ಸಹಾನುಭೂತಿಯಿಂದ, ಸೌಜನ್ಯತೆಯಿಂದ 50-60 ವರ್ಷಗಳಿಂದ ತುಂಬು ಹೃದಯದಿಂದ ನಗನಗತಾ ಎಲ್ಲರ ಜೊತೆ ಇವತ್ತು ಘಟಪ್ರಭಾದಲ್ಲಿ ಹೆಸರುವಾಸಿಯಾದಂಥ ಈ ಕುಟುಂಬ ಯಾರಿಗೂ ನೋವು ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರ ಮನಸ್ಸನ್ನು ನೋಯಿಸಿಲ್ಲ, ಎಲ್ಲರಿಗೂ ಸಹಾಯ ಹಸ್ತ ಚಾಚಿಸುತ್ತಾ ಇವತ್ತು ಜನಮನ ಗೆದ್ದಂಥ ಈ ಕುಟುಂಬದ ಸ್ಟೋರಿ ಇವತ್ತು ಯಾಕೆ ಹೇಳಿಕ್ಕೆ ಬಂದಿದ್ದೀನಿ. ಅವರ ಪ್ರತಿಯೊಂದು ಅಣ್ಣ ತಮ್ಮಂದಿರು, ಸಹೋದರರು, ಸಹೋದರಿಯರು ಅನೇಕ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇವತ್ತು ವ್ಯಾಸಂಗ ಮಾಡ್ತಾ ಇದ್ದಾರೆ. ಕರ್ನಾಟಕದ ಹೆಸರಾಂತ ಸರ್ಕಾರಿ ಇಲಾಖೆಗಳಲ್ಲಿ ಉನ್ನತ ಶಿಕ್ಷಣ ಮಟ್ಟದ ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, IGPಗಳಿದ್ದಾರೆ, DGPಗಳಿದ್ದಾರೆ, SP ಗಳಿದ್ದಾರೆ, DSPಗಳಿದ್ದಾರೆ, CPIಗಳಿದ್ದಾರೆ. ಅವರು ಎಲ್ಲರೂ ಇಲ್ಲಿ ಘಟಪ್ರಭಾಕ್ಕೆ ಬಂದು ಇವರ ಮನೆಗೆ ಬಂದರೆ ಅಲ್ಲಿ ಎಷ್ಟೊಂದು ಇವರ ಸೌಹಾರ್ದತೆಯ ಒಂದು ಸಂಕೇತ. ಅವರ ಮನೆಯ ಮುಂದೆ ಇರುವ ಒಂದು ಹೊರಾಂಗಣದಲ್ಲಿ ನಾವು ಕಣ್ಣಾರೆ ನೋಡಿದ್ದು ಆ ಸ್ಟೋರಿ ಇವತ್ತು ನಿಮಗೆ ಹೇಳಲಿಕ್ಕೆ ಬಂದಿದ್ದೀನಿ. ಈ ಕುಟುಂಬ ಇನ್ನೂ ಹೆಚ್ಚು ಸಂತೋಷದಿಂದ ಬಾಳಲಿ, ದೇವರು ಅವರಿಗೆ ಆರೋಗ್ಯ ಸಂಪತ್ತು ನೀಡಲಿ. ಯಾವಾಗ ಮುತ್ತಪ್ಪ ರೈಯನ್ನು ಅಲ್ಲಿ ದುಬೈದಿಂದ ಹಿಡಿದುಕೊಂಡು ಬಂದಂಥ ಕರ್ನಾಟಕದ ಒಂದು ದಕ್ಷ ಅಧಿಕಾರಿ ವಿನಯ್ ಕುಮಾರ್ ಗಾಂವ್ಕರ್ ಘಟಪ್ರಭಾಕ್ಕೆ ಸಂಬಂಧ ಅನ್ನೋದು ಇದೇ ಇವತ್ತಿನ ಸ್ಟೋರಿ ನಿಮಗೆ ಹೇಳಿಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಆ ಕುಟುಂಬ ಇನ್ನೂ ಇದೆ ಘಟಪ್ರಭಾದಲ್ಲಿ. ನೀವು ಬಂದು ಅವ್ರ ಜೊತೆ ಭೇಟಿಯಾದರೆ ಒಂದು ಸಹಾನುಭೂತಿ, ಒಂದು ಸಂತೋಷ, ಒಂದು ಧಾರೆ ಎರೆಯುವಂಥ ಒಂದು ಕುಟುಂಬ ಅದು ಇಲ್ಲಿದೆ ಅಂದರೆ ನಿಮಗೆ ವಿಶೇಷ ಅನಿಸೋದು ವೀಕ್ಷಕರೇ. ಈ ಸ್ಟೋರಿ ನಿಮಗೆ ಹೇಗೆ ಅನಿಸಿತು ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಬರುವಂಥ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಮಹಾ ಸ್ಟೋರಿಯೊಂದಿಗೆ, ಮಹಾ ಒಂದು ಕುಟುಂಬದ ಬಗ್ಗೆ ಮತ್ತೆ ಬರ್ತೀನಿ ವೀಕ್ಷಕರೇ. ನಮಸ್ಕಾರ.